ಈ ವೃಷಭ ರಾಶಿ ಅವ್ರಿಗೆ ಹೇಗಿದೆ ಅಂತ, ಸಿಹಿ ಇದೆಯಾ ಕಹಿ ಇದೆಯಾ ಯಾವ ತರ ಅಂತ? ನಾನು ಈ ಹಿಂದೆ ಕೆಲವೊಂದು ಸಂವತ್ಸರಗಳಲ್ಲಿ ಏನೆಲ್ಲ ಫಲಗಳು ಅಂತಾನು ಹೇಳಿದೆ, ವರ್ಷ ಫಲಗಳನ್ನು ಹೇಳಿದೆ. ಆದರೆ 30 ವರ್ಷಗಳಿಂದ ಏನೆಲ್ಲ ಸಮಸ್ಯೆಗಳಿತ್ತೋ ಅದೆಲ್ಲ ನಿವಾರಣೆ ಆಗಿ ಈ ವೃಷಭ ರಾಶಿಯವರಿಗೆ 12 ರಾಶಿಗಳಿಗಿಂತ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಹೇಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಶನಿ ತಾನಿರುವಂಥ ಮನೆಯಿಂದ 3, 7, 10ನೇ ಮನೆ ದೃಷ್ಟಿ ಇರುತ್ತೆ. ಮತ್ತೆ ಈ ವೃಷಭ ರಾಶಿಗೆ ಶನಿ 11ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಯಾಕಂದರೆ ಶನಿ ಕರ್ಮಕಾರಕ ಅಂತ ಹೇಳ್ತೀವಿ. ಮತ್ತೆ ಅದ್ರ ಜೊತೆಗೆ ಈ ಗುರು ದ್ವಿತೀಯ ಸ್ಥಾನಕ್ಕೆ ಮೇಯಿಂದ ಹೋಗ್ತೆ. ಈ ಎರಡೂ ಸಹ ಕರ್ಮಕಾರಕ ಮತ್ತು ಧನಕಾರಕ, ಈ ಎರಡೂ ಗ್ರಹಗಳ ಅನುಗ್ರಹ ವೃಷಭ ರಾಶಿಯವರಿಗಿದೆ. ಭಾಳ ಜನ ವಿವಾಹ ಶುಭ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂಥವ್ರು, ಮತ್ತು ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಏನೂ ಅಭಿವೃದ್ಧಿ ಇಲ್ಲ ಅನ್ನುವಂಥವ್ರಿಗೆ ಅವರಿಗಂತೂ ಬಹಳ ಅದ್ಭುತವಾದಂಥ ಫಲಗಳನ್ನು ನೀಡುವಂಥದ್ದು ಇದೇ 2025ರಲ್ಲಿ ನೀವು ಕಾಣಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಹೊಸದಾಗಿ ಬಿಸ್ನೆಸ್ ಹೂಡಿಕೆ ಏನಾದರೂ ಮಾಡುವಂಥದ್ದಿದ್ರೇನೋ ನೀವು ಮಾಡಬಹುದು, ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಮತ್ತು ಅದ್ರ ಜೊತೆಗೆ ಉದ್ಯೋಗದಲ್ಲಿ ಹೆಚ್ಚಿನ ಮಟ್ಟಿಗೆ ಪ್ರಮೋಷನ್ ಸಿಗುತ್ತೆ, ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ. ಮತ್ತು ರಾಜಕೀಯ ಭವಿಷ್ಯದಲ್ಲಿರುವಂಥವ್ರಂತೂ ಒಳ್ಳೆಯ ಸ್ಥಾನಮಾನವನ್ನು ಗಳಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದಿರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ರೇನು, ನಾವು ಕಷ್ಟಪಡ್ತೀವಿ, ಒಳ್ಳೆ ದುಡ್ಡು ಬರ್ತಾ ಇದೆ, ಇನ್ಕಮ್ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೇನು ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಚಿಕ್ಕ ಪುಟ್ಟ ಆರೋಗ್ಯನೇ ನಿಮ್ಮನ್ನು ಹೆಚ್ಚು ಕಾಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರಿಗಂತೂ ಬಹಳ ಚೆನ್ನಾಗಿದೆ. 2.5 ವರ್ಷ ಏನು ಶನಿ ಬದಲಾವಣೆ ಆಗುತ್ತೆ ಅದು ಒಂದು, ಮತ್ತು ಗುರು ಬದಲಾವಣೆಯಿಂದ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವರಿಗೆ ಕೃತಿಕಾ ನಕ್ಷತ್ರ ಬರುತ್ತೆ, ಮತ್ತು ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ 1, 2ನೇ ಪಾದ ಬರುವಂಥದ್ದು ಇರುತ್ತೆ. ವೃಷಭ ರಾಶಿಯವರಿಗಂತೂ ಏನೂ ಸಮಸ್ಯೆ ಇಲ್ಲ, ಅಭಿವೃದ್ಧಿ ಹೆಚ್ಚಾಗಿರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಪರಿಹಾರ ಏನು ಗುರುಜಿ? ಇವರು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರೋದರಿಂದ ಹೆಚ್ಚು ಈಶ್ವರನ ಆರಾಧನೆ, ಪ್ರದೋಷ ಅಂತ ಬರುತ್ತೆ, ಮತ್ತು ಅದ್ರ ಜೊತೆಗೆ ಮಾಸ ಶಿವರಾತ್ರಿ ಅಂತ ಬರುತ್ತೆ. ಒಂದು ಮೃತ್ಯುಂಜಯ ಮಂತ್ರವನ್ನು ಮನೆಯಲ್ಲೇ ಪಠನೆ ಮಾಡುವಂಥದ್ದು, ಅಥವಾ ಈಶ್ವರನ ದೇವಸ್ಥಾನ ತಿಂಗಳಿಗೊಂದ್ಸತಿ ಆದ್ರೂ ಹೋಗಿ ಒಂದು ಅರ್ಚನೆ ಮಾಡಿಸೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಹೆಚ್ಚು ಅನುಕೂಲ ಕಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ